CA ಕೂಡ. ಅವರ ವೈಫ್ ಮೇಘಶ್ರೀ ಮೇಡಮ್, ಅವ್ರಿಗೆ ಪ್ಯಾಷನ್ ಇದೆ ರಾಜೇಶ್ ಸರ್ಗೆ. ಯಾವಾಗ ಸಿಕ್ಕಿದ್ರು ಅವ್ರ ಪ್ರೊಫೆಷನ್ ಯಾವುದೇ ಆದರೂ ಸಿನಿಮಾ ಮೇಲೆ ಅವ್ರಿಗಿರ್ತಕ್ಕಂಥ ತುಡಿತ, ಅವ್ರು ನಿಜವಾಗ್ಲೂ ಒಬ್ಬ ಅದ್ಭುತವಾದ ಕಲಾವಿದರು. ಅವರು ಈ ಸಿನಿಮಾನ ಪ್ರೊಡ್ಯೂಸ್ ಮಾಡಿದ್ದಾರೆ. ಅವ್ರಿಗೆ ಒಳ್ಳೇದಾಗಬೇಕು. ಅರಸಯ್ಯನ ಪ್ರೇಮ ಪ್ರಸಂಗ ನಿಜಕ್ಕೂ ನಾನು ಬರೆದ ಪುಸ್ತಕ ಯಾವಾಗ ಸಿಗ್ತದೆ, ಸಾಂಗು, ಲಿರಿಕು, ಈಗ ನಾವು ಲಾಂಚ್ ಮಾಡಿದಂಥದ್ದು ಭಾಳ ತುಂಬಾ ಚೆನ್ನಾಗಿತ್ತು. ಸಾಂಗ್ ತುಂಬ ಚೆನ್ನಾಗಿದೆ. ಡೈರೆಕ್ಟ್ರೆ ದೀಪು, ನಮ್ಮ ಬ್ರದರ್ ನವರಸನ್, ಅವರೆಲ್ಲರಿಗೂ ಬ್ರದರೇ ಈಗ. ಸೊ ನವರಸನ್ ಅವ್ರು ಹೇಳ್ತಿದ್ರು ಒಳ್ಳೆ ಟೈಮ್ ಬಂದಿದೆ ಅಂತ. ಖಂಡಿತವಾಗ್ಲೂ ಕೆಟ್ಟ ಟೈಮು ಒಳ್ಳೆ ಟೈಮ್ ಇರುತ್ತೆ. ಒಳ್ಳೆ ಟೈಮಲ್ಲಿ ಅರಸಯ್ಯನ ಪ್ರೇಮ ಪ್ರಸಂಗನೂ ರಿಲೀಸ್ ಆಗ್ತಾ ಇದೆ. ನಮ್ಮ ರಾಜೇಶ್ ಸರ್ ಸ್ನೇಹಿತರಿಗೆ ಒಳ್ಳೇದಾಗಬೇಕು. ಅರಸಯ್ಯನ ಪ್ರೇಮ ಪ್ರಸಂಗ 19ನೇ ತಾರೀಕು ಬಿಡುಗಡೆ ಆಗ್ತಾ ಇದೆ. ಮಜಾ ಇದೆ. ಸಿನಿಮಾ ನಾನು ನೋಡಿದ್ದೀನಿ. ಇಡೀ ಸಿನಿಮಾ ಒಂದು ಮಜಾ ಕೊಟ್ಕೊಂಡು ಹೋಗುತ್ತೆ. ಮಹಾಂತೇಶ್, ನಿಜಕ್ಕೂ ಅವ್ರದ್ದೊಂದು ಇಂಟರ್ವ್ಯೂ ನೋಡ್ತಿದ್ದೆ ಕಲಾ ಮಾಧ್ಯಮದಲ್ಲಿ. ಅವ್ರ ಮೇಲೆ ಇನ್ನೂ ಅಭಿಮಾನ ಜಾಸ್ತಿ ಆಯಿತು ನನಗೆ. ಯಾವುದೇ ಕಲಾವಿದನ ಬಗ್ಗೆ ಅಥವಾ ಯಾರೇ ವ್ಯಕ್ತಿ ಬಗ್ಗೆ ಅವ್ರ ಹಿನ್ನೆಲೆ ಗೊತ್ತಾದಾಗಲೇ ಅವ್ರ ಮೇಲೆ ಅಭಿಮಾನ ಜಾಸ್ತಿ ಆಗೋದು. ನಾನು ಸಿನಿಮಾ ನೋಡುವಾಗ ಒಂದು ಸಿನಿಮಾ ಅಂತ ನೋಡಿದ್ದೆ. ಅವ್ರ ಇಂಟರ್ವ್ಯೂ ಎಲ್ಲ ನೋಡಿದ್ಮೇಲೆ ಆ ಥರದವ್ರು ಗೆಲ್ಲಬೇಕು, ಅವರ ಹಿಸ್ಟ್ರಿ ಎಲ್ಲ ಅದನ್ನು ನೋಡಿದೆ. ಹಾಗಾಗಿ ನಿನ್ನೆ ರಾತ್ರಿ ನೋಡಿದೆ. ಮಹಾಂತೇಶ್, ನಿಂಗೆ ತುಂಬ ಒಳ್ಳೇದಾಗಬೇಕು. ಫ್ರೆಂಚ್ ಬಿರಿಯಾನಿ ಮತ್ತು ಇದು ಗುರು ಶಿಷ್ಯರು, ಟಗರು ಪಲ್ಯ ಎಲ್ಲ, ನಾಟಿ ಕೋಳಿ ಎಲ್ಲ. ಸೊ ಅರಸಯ್ಯನ ಪ್ರೇಮ ಪ್ರಸಂಗ ಒಳ್ಳೇದಾಗಲಿ. ಕನ್ನಡ ಚಿತ್ರರಂಗಕ್ಕೆ ಮತ್ತೊಂದು ಎಗೈನ್ ಇನ್ನೊಂದು 50 days 100 days ಅನ್ನೋದು ಹೋಗಿತ್ತು. ಈಗ ಮತ್ತೆ ಎಗೈನ್ ಸೂಪರ್ ಸೊ ಇಂದ 50 days ಆಗಿದೆ, ಅದು 100 days ಆಗುತ್ತೆ. ಆ ಒಂದು ಟ್ರೆಂಡ್ ಸೃಷ್ಟಿಯಾಗಿದೆ. ಹಾಗಾಗಿ ಆ ಸಿನಿಮಾ ಮಾಡಿದವ್ರಿಗೂ ಈ ಒಂದು ಸಂದರ್ಭದಲ್ಲಿ ಶುಭಾಶಯಗಳು ಹೇಳ್ತಾ, ಎಲ್ಲ ಕನ್ನಡ ಸಿನಿಮಾಗಳು ಗೆಲ್ಲಬೇಕು. ಅದರಲ್ಲೂ ನಮ್ಮ ರಾಜೇಶ್ ಸರ್ ಅಂತೂ ಗೆಲ್ಲೇಬೇಕು. ಅವ್ರಿಗೆ ಸಿನಿಮಾ ಪ್ಯಾಷನ್ ಒಳ್ಳೇದಾಗಲಿ ಸರ್. ಅರಸಯ್ಯನ ಪ್ರೇಮ ಪ್ರಸಂಗ ಎಲ್ಲರಿಗೂ ರುಚಿಸುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ರಾಜೇಶ್ ಸರ್ ಖಜಾನೆ ತುಂಬಲಿ. ಅವ್ರ ಲೆಕ್ಕಾಚಾರ ಎಲ್ಲರದು ನೋಡ್ತಿದ್ದಾರೆ. ನೆಕ್ಸ್ಟ್ ಅವ್ರ ಲೆಕ್ಕಾಚಾರ ಅವರೇ ನೋಡ್ಕೊಂಡು ಖುಷಿ ಪಡಲಿ. ಥ್ಯಾಂಕ್ ಯು ಸೋ ಮಚ್ ಸರ್. ಆಲ್ ದಿ ಬೆಸ್ಟ್ ರಾಜೇಶ್ ಸರ್. ಆಲ್ಮೋಸ್ಟ್ ಎಲ್ಲ ನನ್ನ ಫ್ರೆಂಡ್ಸ್ಗೆಲ್ಲ ಇದ್ದಾರೆ ಈ ಟೆಕ್ನಿಕಲ್ ಟೀಮಲ್ಲಿ. ಪ್ರದೀಪ್ ಪ್ರವೀಣ್ ಅವರು ನಮ್ಮ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟ್ರು, ಎಲ್ಲರ ಕಾಲಾಗ ಅವರೇ ಮ್ಯೂಸಿಕ್ ಡೈರೆಕ್ಟ್ರು. ಸೊ ಈ ಸಿನಿಮಾದಲ್ಲೂ ಅವ್ರು ಮ್ಯೂಸಿಕ್ ಡೈರೆಕ್ಷನ್ ಮಾಡಿದೆ ಅಂತ ಕೇಳಿ ನನಗೆ ತುಂಬ ಖುಷಿ ಆಯಿತು. ಡೆಫಿನೆಟ್ಲಿ ಅವ್ರ ಜೊತೆ ನಾನು ಕೆಲಸ ಮಾಡಿದ್ದೀನಿ. ಸೊ ಅವರ ಟೇಸ್ಟ್ ನನಗೆ ಗೊತ್ತು. ತುಂಬ ಚೆನ್ನಾಗಿ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡಿರ್ತೀರ ಅಂತ ನಂಬಿದ್ದೀನಿ. ಸಾಂಗ್ಗಳು ಕೂಡ ಚೆನ್ನಾಗಿ ಬಂದಿದೆ. ಅಂದರೆ ಈ ಸಿನಿಮಾಗೆ ಏನು ಬೇಕೋ ಆ ರೀತಿಯಾದಂಥ ಸಾಂಗ್ನ ಮಾಡಿದ್ದೀರ. ಆ್ಯಂಡ್ ಮಹಾಂತೇಶ್ ಅವರು ತುಂಬ ವರ್ಷಗಳಿಂದ ನಾನು ಅವರು ಫ್ರೆಂಡ್ಸು. ಒಂದು ಸಿನಿಮಾದಲ್ಲಿ, ನನ್ನ ಸಿನಿಮಾದಲ್ಲಿ ಕೂಡ ನಾನು ನಮ್ಮದು ಅವ್ರದ್ದು ಕಾಂಬಿನೇಷನ್ ಇದೆ. ಊರು ಬಾಗ್ಲು ಟೀ ಸ್ಟಾಲ್ ಓನರ್ ಅವರು. ಸೊ ಈ ಸಿನಿಮಾದಲ್ಲಿ ಮೇನ್ ನಾಯಕ ನಟನಾಗಿ ಕಾಣಿಸ್ಕೊಂಡಿದ್ದೀರಾ. ಆ್ಯಕ್ಚುಲಿ ಒಟ್ಟಿಗೆ ಸ್ಟಾರ್ಟ್ ಆಯಿತು. ಎಲ್ಲರ ಕಾಲಲ್ಲಿದ್ದ ಕಾಲ ಮತ್ತು ಅರಸಯ್ಯನ ಪ್ರೇಮ ಪ್ರಸಂಗ ಶೂಟಿಂಗ್ ಒಟ್ಟಿಗೆ ಸ್ಟಾರ್ಟ್ ಆಯಿತು. ಸೊ ಮೊದಲಿಗೆ ರಿಲೀಸ್ ಆಗ್ತಾ ಇದೆ ಈ ಒಂದು ಸಿನಿಮಾ. ತುಂಬ ಚೆನ್ನಾಗಾಗಲಿ. ರಾಜೇಶ್ ಅವರು ತುಂಬ ಪ್ಯಾಷನೇಟ್ ಆಗಿ ಈ ಒಂದು ಸಿನಿಮಾನ ಪ್ರೊಡ್ಯೂಸ್ ಮಾಡಿದ್ದಾರೆ. ತುಂಬ ವರ್ಷಗಳಿಂದ ಈ ಸಿನಿಮಾಗೋಸ್ಕರ ತುಂಬ ಕೆಲಸ ಮಾಡಿದ್ದಾರೆ ಎಂಟೈರ್ ಚಿತ್ರತಂಡ. ಆ ಸಿನಿಮಾ ಒಂದು ಹೊರಗಡೆ ತರಬೇಕು, ರಿಲೀಸ್ ಮಾಡಬೇಕು ಅನ್ನೋದು ಆ ಪ್ರೆಷರ್ ಇದೆಯಲ್ಲ, ಅದು ತುಂಬಾ ಸಹಿಸ್ಕೊಳಕ್ಕಾಗಲ್ಲ. ಅದು ಪ್ರೊಡ್ಯೂಸರ್ಗೆ ಗೊತ್ತಿರುತ್ತೆ. ಯಾಕಂದರೆ ನಾವು ಆ ಜರ್ನಿಲಿ ಅವ್ರ ಜೊತೆ ಇದ್ದವರು. ನಮ್ಮ ನವರಸನ್ ಅವ್ರ ಜೊತೆ ಸೂತ್ರಧಾರಿ ಅನ್ನೋ ಒಂದು ಸಿನಿಮಾನ ಹೊರಗಡೆ ತರಬೇಕು ಅಂತಂದಾಗ ಎಷ್ಟು ಕೆಲಸ ಮಾಡಿದ್ರು. ನಮ್ಮ ಜೊತೆ ನಿಂತಹ ಮಾಧ್ಯಮದವ್ರಿಗೆ ಇವತ್ತಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಅದಾದ ನಂತರ ಹೀರೋಯಿನ್ ಅವರು ಕೂಡ ತುಂಬ ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ. ಆ್ಯಂಡ್ ಸಿನಿಮಾ ಚೆನ್ನಾಗಾಗಲಿ. ಎಲ್ಲರೂ ಈ ಸಿನಿಮಾನ ನೋಡೋಣ. ಹೇಳೋಕ್ಕಾಗಲ್ಲ ಯಾವ ಹುತ್ತದಲ್ಲಿ ಯಾವ ಹಾವಿರುತ್ತೆ ಅಂತ. ಸೊ ಈ ಒಂದು ಹುತ್ತದಲ್ಲಿ ಒಂದು ಒಳ್ಳೆ ನಿಧಿ ಸಿಗಲಿ ಅಂತ ಬೇಡ್ಕೊಳ್ತೀನಿ. ಎಲ್ಲರಿಗೂ ಒಳ್ಳೇದಾಗಲಿ. ಎಂಟೈರ್ ಚಿತ್ರತಂಡಕ್ಕೆ ನನ್ನ ಕಡೆಯಿಂದ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಅವರಿಬ್ರು ಬ್ರದರ್ಸ್ ಫುಲ್ ನೆಪೋಟಿಸಮ್. ಅವ್ರಿಗೆ ಬೇಕಾಗಿರೋ ಥರನೇ ಲಿರಿಕ್ಸ್ ಬರ್ತಾರೆ, ಅವ್ರವ್ರು ಆಡ್ಕೊಂಡ್ಬಿಡ್ತಾರೆ. ಅಲ್ಲೊಂದು ರ್ಯಾಪ್ ಸೀಕ್ವೆನ್ಸ್ ಇತ್ತು ಪ್ರೀವಿಯಸ್ ಅಲ್ಲ, ಅದು ನನಗೆ ಆಡಕ್ಕೆ ಕೊಡಬಾರ್ದಿತ್ತು ಅಂದ್ರೆ ಅವ್ರ ಅಣ್ಣನ ತರಿಸ್ಬಿಟ್ಟಿದ್ದಾರೆ. ಬಟ್ ತುಂಬಾ ಚೆನ್ನಾಗಿದೆ ಈ ಹಾಡು. ಫಿಲಮಲ್ಲಿ ನನ್ನ ಫೇವ್ರೆಟ್ ಸಾಂಗು. ನನಗೆ ಕೊರಿಯೋಗ್ರಾಫರ್ ನನಗೂ ಡ್ಯಾನ್ಸ್ ಎಲ್ಲ ಟ್ರೈ ಮಾಡಿದ್ರು. ಆಮೇಲೆ ನಿಮ್ಗೇನು ಬರ್ತಾ ಮಾಡಿರ್ಬಿಟ್ರು. ಬಟ್ ಮಾಂತೇಶ್ ಭಾಳ ಕಷ್ಟಪಟ್ಟು ಮಾಡ್ದೆ ಡ್ಯಾನ್ಸು. ಆ್ಯಕ್ಚುಲಿ ಆ ವಿಡಿಯೋ ನೋಡಿದೆ, ತುಂಬ ಚೆನ್ನಾಗಿದೆ ನಿಜವಾಗ್ಲೂ ನೋಡಿದೆ. ನಮ್ದು ಗೊತ್ತಲ್ಲ ಮಾಮೂಲಿ ಅಣ್ಣಮ್ಮ ಡ್ಯಾನ್ಸ್.
ಸರ್ ಹಾ ಸರ್ ಇವಾಗ ಪೋಸ್ಟ್ ಕಾರ್ಡ್ ಇಲ್ಲ ಸರ್ ವಾಟ್ಸಪ್. ಎಲ್ಲರಿಗೂ ನಮಸ್ಕಾರ ಸರ್. ನಾನು ಶ್ರೀರಂಗಪಟ್ಟಣದ ಹತ್ರ ಒಂದು ಸಣ್ಣ ಹಳ್ಳಿ ನಾಲಿಪಾಳ್ಯ ಅಂತ. ಈ ಚಿತ್ರದಲ್ಲಿ ಅರಸಯ್ಯನ ತಂದೆ ಪಾತ್ರ ಮಾಡಿದ್ದೀನಿ. ನಾನು ಮೂಲತಃ ರಂಗಭೂಮಿ ಕಲಾವಿದ. ನನ್ನ ಅದೃಷ್ಟ ಎಲ್ಲ ಅಭಿನಯ ರಂಗ ಅಂತಾರೆ. ನಾನು 6 ತಿಂಗಳು ಅಭಿನಯ ರಂಗ ಮಾಡಿದೆ. ಅಂದರೆ ನಾನು ಶ್ರೀರಂಗಪಟ್ಟಣದಿಂದ ಭಾನುವಾರ ಶನಿವಾರ ರಾತ್ರಿ ಟ್ರೈನಲ್ಲಿ ಎತ್ತಿ ಭಾನುವಾರ ಒಂದು ದಿನ ಮಾತ್ರ ಇತ್ತು ಹಿಂದೆ. 6 ತಿಂಗಳು ಮಾಡೋಕ್ಕಾಯಿತು, ಆಮೇಲೆ ಮಾಡೋಕ್ಕಾಗಲಿಲ್ಲ. ಹಿಂಗೆ ಕಲಾವಿದನಾಗಿ ಹಲವಾರು ತಂಡಗಳಲ್ಲಿ ಕೆಲಸ ಮಾಡ್ಕೊಂಡಿದ್ದೀನಿ. ನಮ್ಮ ಮೈಸೂರಿನ ನಿರಂತರ ಆಗ್ಬೋದು, ಮತ್ತು ನಾವು ಕಲ್ಚರ್ ಕಮಿಟಿ ಮಂಡ್ಯ, ಮತ್ತು ಜನಮನದಾಟ ಹೆಗ್ಗೋಡು, ಹೀಗೆ ಎಲ್ಲ ರೀತಿ ನಾಟಕ ಆಡ್ಕೊಳ್ತಾ ಇರುವಾಗ ಇಲ್ಲಿ ನಾನು ನನ್ನ ಮೊದಲನೇ ಚಿತ್ರ ಕ್ಲೂಸಿಯಾದಲ್ಲಿ ನೀನಮ್ ಸತೀಶ್ ಅವರು ನನ್ನ ಜೊತೆಗಿದ್ದ ನೋಡಿ ನಾನು ತಿರುಗಾಡ್ತೀನಿ ನಾಟಕ ಮಾಡ್ತಿರೋದು ನೋಡಿ ಅದರಲ್ಲಿ ತಂದೆ ಪಾತ್ರ ಮಾಡಿದ್ರು. ಮತ್ತು ಹಂಗೆ ನಮ್ಮ ಮಹಾಂತೇಶ್ ಪರಿಚಯ ಆದದ್ದು ಗ್ರಾಮಾಯಣದಲ್ಲಿ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಕೆಲಸ ಮಾಡ್ತಾಯಿದ್ರು. ಆಗ ನಾನು ಅದ್ರಲ್ಲಿ ಪಾತ್ರ ಮಾಡ್ತಿದ್ದೆ. ಆಗ ದೀಪನ ಪರಿಚಯ ಮಾಡಿಕೊಟ್ಟು, ಪ್ರೊಡ್ಯೂಸರ್ ಪರಿಚಯ ಮಾಡಿಕೊಟ್ಟು, ಈ ಒಂದು ಅವಕಾಶ ಕೊಟ್ಟು ನೀವೇ ಮಾಡಬೇಕು ಅಂತ ಮಾಡಿಸಿದ್ರು.